ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಕ್ವಾಟ್ಲೆ ಮೇಲೆ ಬಂದ ದೇವರು ಹೇಳುತ್ತೆ, ನೋಡಿ ನೀವಿಬ್ಬರು ನನ್ನ ಸನ್ನಿಧಾನಕ್ಕೆ ಬಂದು ಕೊಂಡ ಹಾರಿ ಅಲ್ಲಿ ಸತ್ಯನ ಒಪ್ಕೋಬೇಕು, ಅಲ್ಲಿ ನಾನು ನಿಮಗೆ ನ್ಯಾಯ ಹೇಳ್ತೀನಿ ಅಂತ ಹೇಳಿ ದೇವರು ಹೋಗುತ್ತೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಕೇಳ್ತಾರೆ ಶಿವರಾಮೇಗೌಡಂಗೆ, ನಿನಗಿದಕ್ಕೆ ಒಪ್ಪಿಗೆ ಇದೆಯಾ ಅಂತ. ಶಿವರಾಮೇಗೌಡ ನನಗೆ ಇದರಲ್ಲಿ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಸಾವಿತ್ರಿ ಇದ್ದವಳು, ಇಲ್ಲ ಚಿಕ್ಕಪ್ಪ, ನಾನು ಇದನ್ನು ಒಪ್ಪಲ್ಲ, ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ನ್ಯಾಯ ಬೇಕು ಅಂತ ಕೇಳಿದೆ. ಅಷ್ಟೊತ್ತಿಗೆ ನೀವು ಬಂದು ಇಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಹಾಗೆ ನಾನು ಇಲ್ಲಿಗೆ ಬಂದು ನ್ಯಾಯ ಕೇಳಿದೆ, ದೇವ್ರ ಹತ್ರ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದೆ. ಈಗ ದೇವರು ಕೊಂಡ ಹಾರಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದೆ, ಇದಕ್ಕಂತೂ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೀನು ದೇವ್ರ ವಿರುದ್ಧನೇ ಹೋಗ್ತೀಯಾ ಸಾವಿತ್ರಿ ಅಂತ ಕೇಳ್ತಾರೆ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಆದರೆ ಕ್ವಾಟ್ಲೆ ಇದೇ ಮನೇಲಿ ಹುಟ್ಟಿ ಬೆಳೆದವನು, ಅವರು ಇವ್ರ ಪರನೇ ಮಾತಾಡ್ತಾನೆ, ನನಗೆ ಯಾಕೆ ನಂಬಿಕೆ ಇಲ್ಲ, ನನಗೆ ದೇವರೇ ಮಾತಾಡ್ತು ಅಂತ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಇದ್ದವರು, ಏನು ಮಾತಾಡ್ತಿದ್ದೀಯಾ, ಕ್ವಾಟ್ಲೆ ಹೇಳಿರೋ ನ್ಯಾಯ ಅಂದರೆ ಇಡೀ ಊರವರೇ ನಂಬ್ತಾರೆ, ಹಾಗಿರುವಾಗ ನೀನು ದೇವರು ಬಂದೇ ಇಲ್ಲ, ದೇವರು ಸುಳ್ಳು ಹೇಳ್ತು ಅಂತ ಹೇಳ್ತೀಯಾ, ಹಾಗಾದರೆ ನಿನ್ನ ಮೇಲೆ ಏನೋ ತಪ್ಪಿರಬೇಕು, ಹಾಗಾಗಿ ನಮ್ಮ ಮೇಲೆ ಏನು ತಪ್ಪಿದೆ, ಇಂಥ ವಿಚಾರದಲ್ಲಿ ನಾವೇನಾದ್ರು ಸುಳ್ಳು ಹೇಳೋಕ್ಕಾಗುತ್ತಾ, ಹಾಗಾದರೆ ನ್ಯಾಯ ಇದ್ಮೇಲೆ ಯಾಕೆ ಹೆದರುತ್ತೀಯ ಅಂತ ಕೇಳ್ತಾನೆ. ಸರಿ ಆಯಿತು ಬಿಡಿ, ನನ್ನ ಮಗಳು ಇದು ಒಂದು ಕೊಂಡಲ್ಲ 100 ಕೊಂಡಾರು ಹಾರ್ತಾಳೆ ಅಂತ ಸಾವಿತ್ರಿ ವಿನಂತಿ ಹೋಗ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಅಮ್ಮಮ್ಮ ಇದ್ದವರು, ದೇವರೇ ಈ ಸಮಸ್ಯೆನ ನೀನೇ ಬಗೆಹರಿಸ್ಕೊಡಪ್ಪ ಅಂತ ಹೇಳ್ತಾರೆ. ಈಶ್ವರಿ ಇದ್ದವಳು ಮನಸ್ಸಲ್ಲಿ, ಇದು ಎಲ್ಲೋ ಹೋಗಿ ಮುಟ್ಟಂಗಿದೆ ಅಲ್ಲಪ್ಪ, ಏನೋ ಆಗಲಿ, ಆದರೆ ನನ್ನ ಬೇಳೆ ಬೇಯೋಂಗಾಗಬೇಕು, ಈ ಶಿವರಾಮೇಗೌಡಂಗೆ ಹೆಂಗಾರು ಮಾಡಿ ಅವಮಾನ ಆಗಲೇಬೇಕು ಅಂತ ಮನಸ್ಸಲ್ಲಿ ಹೇಳ್ತಾರೆ. ಮನೆಯವರೆಲ್ಲ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಹೇಳ್ತಾರೆ, ನೋಡಿ ನಮಗೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಆವಾಗ ದೇವ್ರ ಮೊರೆ ಹೋದ್ವು, ದೇವರು ಒಂದು ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ ಅಂತ. ಈಶ್ವರಿ ಬಂದವಳು, ಅತ್ತೆ ಕೊಂಡಾಹಾರಕ್ಕೆ ನಾವು ಒಪ್ಕೋಬಾರ್ದಿತ್ತು ಅಂತ ಹೇಳ್ತಾರೆ. ಏನು ಮಾತಾಡ್ತೀಯ, ದೇವರು ಹೇಳಿರೋ ಪ್ರಕಾರ ಮಾಡಿದರೆ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾನೆ. ಶಿವರಾಮೇಗೌಡ ಕೇಳ್ತಾನೆ, ಭದ್ರಾ ನಿಂಗೇನಾದ್ರು ಸಮಸ್ಯೆ ಇದೆಯಾ ಅಂತ. ಇಲ್ಲಪ್ಪ, ದೇವ್ರ ಮುಂದೆನೇ ನಾನೇನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತೀನಿ ಅಂತ ಭದ್ರೇಗೌಡ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಇದ್ದವರು, ಇದು ಮೊಮ್ಮಗನೇ, ನ್ಯಾಯ ನಿನ್ನ ಪರ ಇರುವಾಗ ಹೆದರಬೇಡ, ಏನೂ ಆಗಲ್ಲ, ಮುನ್ನುಗ್ಗು ಅಂತ ಹೇಳ್ತಾರೆ. ಈ ಕಡೆ ವಿದ್ಯೆ ಅವಳು, ಮಾವ ನಿಮ್ಮ ಹತ್ರ ಒಂದು ಬೇಡಿಕೆ ಇದೆ ನಂದು ಅಂತ ಹೇಳ್ತಾರೆ. ಏನವ್ವ ಹೇಳು ಅಂತ ಶಿವರಾಮೇಗೌಡ ಹೇಳ್ತಾನೆ. ಮಾವಯ್ಯ, ನಾನು ನಾಳೆ ನನ್ನ ಗಂಡನ ಜೊತೆ ಕೆಂಡ ಹಾರ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇದ್ದವನು, ನೀನು ಯಾಕವ್ವ ಹಾರಬೇಕು ಅಂತ ಹೇಳ್ತಾರೆ. ಇಲ್ಲ ಮಾವಯ್ಯ, ಗಂಡನ ಜೊತೆ ಸುಖ ದುಃಖ ಕಷ್ಟ ಪಾಪ ಪುಣ್ಯ ಎಲ್ಲದಲ್ಲೂ ಹಂಚ್ಕೋಬೇಕು, ಹಾಗಿರುವಾಗ ನನ್ನ ಗಂಡನ ಜೊತೆ ನಾನೂ ಕೆಂಡ ಹಾಯ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ನನ್ನ ಗಂಡನ ಜೊತೆ ಕೊಂಡ ಹಾಯ್ತೀನಿ, ನೀವು ತಡಿಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಇದ್ದವರು, ಏಯ್ ಕೊಂಡ ಆಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾನೆ, ಅದೇನು ಸುಲಭ ಅಂದ್ಕೊಂಡಿದ್ಯಾನೆ ಅಂತ ಹೇಳ್ತಾರೆ. ಇಲ್ಲ ಅಮ್ಮಮ್ಮ, ನನಗೆ ಗೊತ್ತುಂಟು, ಆದರೆ ನನ್ನ ಗಂಡಂಗೂ ಹಾಗೆ ತಾನೇ ಕಷ್ಟ ಆಗುತ್ತೆ, ಅದಕ್ಕೆ ಅವ್ರ ಜೊತೆ ನಾನೂ ಕೊಂಡ ಹಾಯ್ತೀನಿ, ಇದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಕೇಳ್ತಾಳೆ. ಅಮ್ಮಮ್ಮ ಇದ್ದವರು, ನೀನು ಮೊದಲೇ ಬಸ್ರಿ ಇದೆಯಾ, ಈ ಥರ ಮಾಡೋದು ಬೇಡ ಮಗಳೇ ಅಂದಾಗ, ಇಲ್ಲ ಅಮ್ಮಮ್ಮ ಇದಕ್ಕೆ ಮಾತ್ರ ನನಗೆ ಒಪ್ಪಿಗೆ ಕೊಡಿ, ಯಾಕಂದರೆ ನಾನು ನನ್ನ ಗಂಡನ ಪರ ಇರಬೇಕು ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡನು ಹೇಳ್ತಾರೆ, ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನೀನು ಈ ಥರ ಮಾಡೋದು ಬೇಡ, ನಾನು ಏನು ಅಂತ ಇಡೀ ಪ್ರಪಂಚಕ್ಕೆ ನಾಳೆ ಗೊತ್ತಾಗುತ್ತೆ, ನಾನು ಸಾಬೀತು ಮಾಡ್ತೀನಿ, ನೀನೇನು ಅದ್ರ ಬಗ್ಗೆ ಇದು ಮಾಡಬೇಡ ಅಂದಾಗ, ಇಲ್ಲ ಗೌಡ್ರೆ, ನಾನಂತೂ ನಿಮ್ಮ ಪರ ಮಾಡಬೇಕು, ನಿಮ್ಮ ಮೇಲೆ ಅಂಟಿರೋ ಕಳಂಕನ ನಾನು ನಿಮ್ಮ ಜೊತೆ ಇದ್ದು ಕಳಿಬೇಕು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ಇಲ್ಲ ನಾನು ಈ ವಿಚಾರದಲ್ಲಿ ದೃಢ ನಿರ್ಧಾರ ಮಾಡಿದ್ದೀನಿ, ಆ ಕೆಂಡನೇ ನನಗೆ ಹೂವಿಂದು ದಾರಿ ಆಗಿರ್ಬೋದು, ನೀವೇನು ತಪ್ಪು ಮಾಡಿಲ್ಲ ಅಂದರೆ ನನಗೂ ಏನೂ ಆಗಲ್ಲ, ಮಾವನವರೇ ನೀವು ಹೇಗಾರು ಮಾಡಿ ನನಗೆ ಕೆಂಡ ಹಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು ಹೇಳ್ತಾಳೆ, ನೋಡಮ್ಮ 3 ಅಡಿ ಹೆಂಗೆ ಮಾತಾಡ್ತಿದ್ದಾಳೆ ಅಂತ. ಆವಾಗ ಈಶ್ವರಿ ಹೇಳ್ತಾಳೆ, ಸತಿ ಸಾವಿತ್ರಿ ಆಗೋಕ್ಕೆ ನೋಡ್ತಿದ್ದಾಳೆ, ಅವಳಿಗೆ ಮತ್ತೆ ಗೊತ್ತಾಗುತ್ತೆ, ಅಯ್ಯೋ ನಾನು ಯಾಕೆ ಇವನ ಜೊತೆ ಹಾರಿದೆ ಅಂತ. ಶಿವರಾಮೇಗೌಡ ಇದ್ದವನು, ನಾನು ಏನು ಹೇಳಲಿ ಅಂತ ಗೊತ್ತಿಲ್ಲ ಮಗಳೇ, ಆಯಿತು ನೀನು ನಿನ್ನ ಗಂಡನ ಜೊತೆ ಕೊಂಡ ಹಾರು, ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಂಗೆ ಖುಷಿ ಆಗುತ್ತೆ. ಈ ಕಡೆ ಭದ್ರ, ಯಾಕಪ್ಪಯ್ಯ ಬೇಡ ಅಂದಾಗ ಮೌನ ಹೇಳ್ತಾನೆ, ಏನೂ ಆಗಲ್ಲ, ಎಷ್ಟೇ ಸಮಸ್ಯೆ ಬಂದ್ರೂ ಜೊತೆಗಿರೋ ಹೆಂಡತಿ ಇರುವಾಗ ಆ ದೇವರು ನಿಮ್ಮನ್ನು ಕಾಪಾಡ್ತಾರೆ, ಏನೂ ಆಗಲ್ಲ ಅಂತ ಹೇಳ್ತಾಳೆ.
ಈ ಕಡೆ ವಿನಂತಿ ಸಾವಿತ್ರಿ ಹತ್ರ ಕೇಳ್ತಾರೆ, ಏನವ್ವ ಏನು ಹೇಳ್ತಿದ್ದೀಯ, ಕೊಂಡದ ಮೇಲೆ ಹಾರು ಅಂತ ಒಪ್ಪಿಗೆ ಕೊಟ್ಕೊಂಡು ಬಂದಿದ್ದೀಯಲ್ಲ. ಹೌದು ಕಣವ್ವ, ಇವತ್ತೊಂದು ದಿನ ನಾಳೆ ಒಂದಿನ ಹಾರಿಬಿಡು, ಮತ್ತು ಹೂವಿನ ಹಾಸಿಗೆಲೇ ಹೋಗ್ತೀಯ. ಏನವ್ವ ಹೇಳ್ತಿದ್ದೀಯ, ನೋಡು ನನ್ನ ಕಾಲು ಎಷ್ಟು ಕೋಮಲವಾಗಿ ಎಷ್ಟು ಚೆನ್ನಾಗಿದೆ. ನೀನು ನೋಡಿದರೆ ಒಪ್ಕೊಂಡು ಬಂದಿದ್ದೀಯಲ್ಲ, ನನಗಾಗಲ್ಲ. ನಾನು ಚಿಕ್ಕವಳಿದ್ದಾಗ ಬೇರೆಯವ್ರ ಕೊಂಡ ಹಾರೋದು ನೋಡೇ ನಾನೇ ಭಯಪಡ್ತಿದ್ದೆ. ಈಗ ನಾನು ಹಾರೋದು ಅಂದರೆ ಅದಾಗಲ್ಲ ಅಂತ ಹೇಳ್ತಾರೆ. ನೋಡು, ನೀನು ನಾಳೆ ಒಂದು ಹಾರು, ಆಮೇಲೆ ಇಡೀ ಭದ್ರೇಗೌಡನ ಸಾಮ್ರಾಜ್ಯಕ್ಕೆ ನೀನು ರಾಣಿಯಾಗಿರ್ತೀಯ ಅಂತ. ಇಲ್ಲ ಕಣವ್ವ, ನಮ್ಮ ಪರ ನ್ಯಾಯ ಇದ್ದಿದ್ರೆ ನಾನು ಹೆಂಗೋ ದೇವ್ರೆ ಅಂತ ಹಾರ್ತಿದ್ದೆ. ಆದರೆ ನಮ್ಮ ಪರ ನ್ಯಾಯ ಇಲ್ಲ ಕಣವ್ವ, ನಾವು ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದ್ದೀವಿ, ಹಾಗಾಗಿ ಸಮಸ್ಯೆ ಆಗುತ್ತೆ ಕಣವ್ವ ಅಂತ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, 1000 ಸುಳ್ಳು ಹೇಳಿ ಒಂದು ಮದುವೆ ಆಗ್ತಾರಂತೆ, ಅಂಥದ್ರಲ್ಲಿ ನಾವು ಒಂದು ಸುಳ್ಳು ಹೇಳ್ತಿರೋದಲ್ಲ, ಏನೂ ಆಗಲ್ಲ ಬಿಡು ಅಂತ ಹೇಳ್ತಾಳೆ. ವಿನಂತಿ ಇದ್ದವಳು ಹೇಳ್ತಾಳೆ, ಮನುಷ್ಯರು ಮುಂದೆ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ಬೋದವ್ವ, ಆದರೆ ನಾವು ಹೇಳ್ತಿರೋದು ದೇವ್ರ ಮುಂದೆ ತುಂಬ ಕಷ್ಟ ಆಗುತ್ತವ್ವ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ, ಅಯ್ಯೋ ಆ ಕ್ವಾಟ್ಲೆಗೆ ಹೆದರ್ತಿದೀಯಾ, ಅವನು ಬರೀ ಡಮ್ಮಿ ಪೀಸು, ಅವನು ಸುಳ್ಳು ಹೇಳ್ತಿರೋದು, ಈ ದೇವರು ಅದು ಅಂತೆಲ್ಲ ಸುಮ್ಮನೆ ನಮ್ಮನ್ನು ಭಯಪಡ್ಸೋಕ್ಕೆ ಹೆದರ್ಸ್ತಿರೋದು, ಏನೂ ಆಗಲ್ಲ. ನಾಳೆ ಒಂದಿನ ನೀನು ಕಣ್ಣು ಮುಚ್ಚಿ ಕೆಂಡ ಹಾರು, ಆಮೇಲೆ ನೀನು ನೋಡು ರಾಣಿ ಥರ ಇರ್ಬೋದು. ನೀನು ನಾಳೆ ಒಂದಿನ ಹೇಗಾರು ಮಾಡಿ ಇದೊಂದು ಕೆಲಸ ಮಾಡಿಬಿಡು ಅಂತ ಹೇಳ್ತಾಳೆ. ಈ ಕಡೆ ಅಮ್ಮಮ್ಮ ಕೂತ್ಕೊಂಡು ಯೋಚನೆ ಮಾಡಿಕೊಂಡು, ದೇವ್ರೆ ನೀನೇ ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡು, ಹಾಗಾಗಿ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮೌನ ಬಂದು, ಏನತ್ತೆ, ನಮಗೆಲ್ಲ ನೀವೇ ಧೈರ್ಯ ಹೇಳಿ, ಇದಕ್ಕೊಂದು ಮಂಗಳಹಾರಿ ನಿನ್ನ ಸನ್ನಿಧಾನಕ್ಕೆ ಕರ್ಸ್ಕೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ, ಈಗ ನೋಡಿದರೆ ನೀವೇ ಭಯ ಪಡ್ತಿದ್ದೀರಲ್ಲ ಅಂತ ಮೌನ ಹೇಳ್ತಾಳೆ. ಅಮ್ಮಮ್ಮ ಹೇಳ್ತಾರೆ, ಈಗ ದೇವ್ರನ್ನೇ ಈಗಿನ ಮನುಷ್ಯರು ದೇವ್ರ ಜೊತೆನೇ ಆಟ ಆಡ್ತಿದ್ದಾರೆ, ಹಾಗಾಗಿ ಅದೇ ಭಯ ಆಗ್ತಿರೋದು ಮೌನ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೌನ ಇದ್ದಳು, ಸರಿ ಅತ್ತೆ, ನಾವು ಕ್ವಾಟ್ಲೆಗೆ ಹೇಳಿದರೆ ಅವನು ಹೇಗಾರು ಈ ಮನೆ ಮಗ, ನಮ್ಮ ಪರನೇ ಮಾತಾಡ್ತಾನೆ, ನೀವೊಂಚೂರು ಮಾತಾಡಿದರೆ ಅವನು ನಮ್ಮ ಪರನೇ ನ್ಯಾಯ ಕೊಡ್ತಾನಲ್ವಾ ಅಂತ ಹೇಳ್ತಾರೆ. ಹೌದಲ್ವಾ, ಸರಿ ಹಾಗಾದರೆ ಈಗನೇ ಕ್ವಾಟ್ಲೆ ಹತ್ರ ಮಾತಾಡಿ ಕೇಳ್ತೀನಿ ಅಂತ ಕ್ವಾಟ್ಲೆ ಅಂತ ಕರೀತಾಳೆ ಅಮ್ಮಮ್ಮ. ಅಷ್ಟೊತ್ತಿಗೆ ಕ್ವಾಟ್ಲೆ ಬಂದು, ಏನು ಅಜ್ಜಮ್ಮ ಅಂತ ಕೇಳ್ತಾರೆ. ಕ್ವಾಟ್ಲೆ, ನಿನ್ನಿಂದ ನಮಗೊಂದು ಸಹಾಯ ಆಗಬೇಕಿತ್ತು ಅಂತ. ಅಯ್ಯೋ, ನನ್ನಿಂದ ಏನು ಸಹಾಯ, ಸರಿ ಕೇಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೌನ ಇದ್ದವಳು ಹೇಳ್ತಾಳೆ, ಕ್ವಾಟ್ಲೆ, ನೀನು ಇವತ್ತು ಗುಡಿತವ ನಮ್ಮ ಭದ್ರನ ಪರನೇ ನಿಂತು ಅವನೇನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಬೇಕು ಅಂತ ಹೇಳ್ತಾನೆ. ಕ್ವಾಟ್ಲೆ ಗೊತ್ತಾಗಲ್ಲ ಏನು ಅಂತ ಹೇಳ್ತಾರೆ. ಅಂದರೆ ಅವನೇನು ತಪ್ಪು ಮಾಡಿಲ್ಲ, ಅವನೇನು ಯಾವುದೇ ರೀತಿ ವಿನಂತಿಗೆ ಅನ್ಯಾಯ ಮಾಡಿಲ್ಲ ಅಂತ ನಮ್ಮ ಪರ ಮಾತಾಡಬೇಕು ಅಂತ ಅಮ್ಮಮ್ಮ ಕ್ವಾಟ್ಲೆಗೆ ಹೇಳ್ಕೊಡ್ತಾರೆ. ಕ್ವಾಟ್ಲೆ ಹೇಳ್ತಾನೆ, ಅಜ್ಜವ್ವ, ಅತ್ತೆ ನೀವ ಈ ಮಾತು ಹೇಳ್ತಿರೋದು. ಮೌನ ಇದ್ದವಳು, ಹೌದವ್ವ, ವಿದ್ಯನ್ ಜೀವನ, ನಿಮ್ಮ ಮಾವನ ಮರ್ಯಾದೆ, ಈ ಮನೆ ಘನತೆ ಗೌರವ ಎಲ್ಲ ನಿನ್ನ ಕೈಯಲ್ಲಿದೆ, ನಿನಗೆ ದೇವರು ಬಂದಾಗ ಭದ್ರನ ಪರನೇ ಮಾತಾಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಿವರಾಮೇಗೌಡ ಬಂದು, ಮೌನ ಅವ್ವ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ನಾವು ಏನೂ ಮಾಡ್ತಿಲ್ಲ ಕಣವ್ವ, ಈ ಕ್ವಾಟ್ಲೆ ಹತ್ರ ನಮ್ಮ ಪರನೇ ಮಾತಾಡು ಅಂತ ಕೇಳ್ತಿದ್ದೀವಿ ಅಂತ ಹೇಳ್ತಿದ್ದೀಯ, ಏನು ಈ ಥರ ಮಾಡ್ತಿದ್ದೀರಿ ಅಂದಾಗ, ಮತ್ತೇನು ಮಾಡೋದು, ಅವರು ಅಡ್ದಾರಿಲಿ ಏನು ಬೇಕಾದ್ರೂ ಮಾಡೋಕ್ಕೆ ಹೊರಟಿದ್ದಾರೆ, ಅದಕ್ಕೆ ಅಂತ ಅಮ್ಮಮ್ಮ ಹೇಳ್ತಾರೆ. ಅವ್ರು ಮಾಡ್ತಾರೆ ಅಂತ ನಾವು ಹಂಗೆ ಮಾಡೋಕ್ಕಾಗುತ್ತಾ ಅಂತ ಶಿವರಾಮೇಗೌಡ ಹೇಳ್ತಾನೆ. ಶಿವರಾಮೇಗೌಡ ಹೇಳ್ತಾನೆ, ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಊರ ಮುಂದೆನೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕ್ವಾಟ್ಲೆ ಇದ್ದವನು, ಅವ ದೇವರು ಬಂದಮೇಲೆ ನಾನೇನು ಮಾತಾಡಲ್ಲ, ನಾನೇನು ಮಾತಾಡೋಕ್ಕೂ ಆಗಲ್ಲ, ದೇವರೇ ನನ್ನ ಹತ್ರ ಮಾತಾಡ್ಸೋದು ಬಿಟ್ಟರೆ ನಾನೇನು ಯಾರ ಪರ ನ್ಯಾಯ ಇದೆ ಅದ್ರ ಪರ ಮಾತ್ರ ಮಾತಾಡೋಕ್ಕಾಗೋದು ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡನೂ ಹೇಳ್ತಾನೆ, ಕ್ವಾಟ್ಲೆ ಮೇಲೆ ದೇವ್ರು ಬಂದಮೇಲೆ ಕ್ವಾಟ್ಲೆ ಮಾತಾಡಲ್ಲ, ಕ್ವಾಟ್ಲೆ ಮೇಲೆ ಬಂದಿರೋ ತಾಯಿ ಮಾತಾಡೋದು ಅಂತ ಹೇಳಿ ಶಿವರಾಮೇಗೌಡನೂ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮೌನ ಮತ್ತು ಅಮ್ಮಮ್ಮ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಈ ಕಡೆ ಸಾವಿತ್ರಿ ವಿನಂತಿ ಮಹಿಳಾ ಸಂಘಕ್ಕೆ ಹೋಗಿ ಅಲ್ಲಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.